ಬೆಂಗಳೂರಿನಲ್ಲಿ ಅದು ಕೂಡ ಬಿಲ್ಡರ್ ಮನೆಯಲ್ಲಿ ಸರಿಸುಮಾರು 18 ಕೋಟಿ ರಾಬರಿ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಕೂಡ ಚುರುಕುಗೊಂಡಿದೆ. ಈ ವಿಚಾರದಲ್ಲಿ ನೇಪಾಳಿ ದಂಪತಿಯನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಂತಹ ಉದ್ಯಮಿ ಮನೆಯಲ್ಲೇ ಇದ್ದಂತಹ ದುಡ್ಡು, ಚಿನ್ನಾಭರಣ, ಬೆಳ್ಳಿ ಇದೆಲ್ಲವನ್ನ ಕೂಡ ತೆಗೆದುಕೊಂಡು ನೇಪಾಳಿ ದಂಪತಿ ಅಲ್ಲಿಂದ ಎಸ್ಕೇಪ್ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿದ್ದು ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆಯಂತೆ. ಆರೋಪಿಗಳು ಮಹಾರಾಷ್ಟ್ರದಲ್ಲಿ ಚಿನ್ನ ಕದ್ದ ನಂತರ ಕೇವಲ 2 ತಿಂಗಳಲ್ಲಿ ಮತ್ತೆ ಕಳ್ಳತನ ಮಾಡಿರೋದು ಬೆಳಕಿಗೆ ಬಂದಿದೆಯಂತೆ. ಮನೆಗಳ್ಳತನವನ್ನೇ ಕುಲಕಸುಬು ಮಾಡಿಕೊಂಡಿರುವ ಜೋಡಿಗಳು ಅಂತ ಹೇಳಲಾಗ್ತಾ ಇದೆ. ದಿನೇಶ್ ಸಲೀನಾ ಎಂಬ ಹೆಸರಲ್ಲಿ 2025ರ ಅಕ್ಟೋಬರ್ ಅಲ್ಲೂ ಕೂಡ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಬಾವ್ದಾನ್ನಲ್ಲಿರುವಂತಹ ಬಿಡ್ಲಿಮ್ ಸೊಸೈಟಿಯ ಫ್ಲಾಟ್ನಲ್ಲಿ ಕಳ್ಳತನ ಮಾಡಿತ್ತಂತೆ ಈ ದಂಪತಿ. ಶ್ರೀ ರತ್ನಾದೀಪ್ ರಂಗನಾಥ್ ರಾವ್ ಎಂಬುವರ ಮನೆಯಲ್ಲೂ ಕೂಡ 91 ಗ್ರಾಂ ಚಿನ್ನದ ನೆಕ್ಲೆಸ್, 95 ಗ್ರಾಂನ 2 ಬಳೆ, 3.8 ಕೆಜಿ ಬೆಳ್ಳಿ ಸೇರಿ ಒಟ್ಟು 16 ಲಕ್ಷ ಬೆಲೆ ಬಾಳುವ ಚಿನ್ನ ಮತ್ತು ಬೆಳ್ಳಿ ಆಭರಣವನ್ನು ಕೂಡ ಕದ್ದಿದ್ದಾರೆ. ಅಕ್ಟೋಬರ್ 22ರಂದು ಸೊಲ್ಲಾಪುರಕ್ಕೆ ಹೋಗಿದ್ದ ಮನೆಯವರು ಈ ವೇಳೆ ರೂಮಿನ ಲಾಕರ್ಗಳನ್ನು ಒಡೆದು ಚಿನ್ನಾಭರಣ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಕಳ್ಳತನ ಮಾಡಿರುವ ಮಾದರಿಯಲ್ಲೇ ಈ ಕೃತ್ಯ ಎಸಗಲಾಗಿದ್ದು, ಘಟನೆ ಸಂಬಂಧ ಬಾವ್ದಾನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.